ಹಲೋ, ಇವತ್ತು ನಾವು ಮಾಡ್ತಾ ಇದ್ದೀವಿ ಕಡಲೆ ಹಿಟ್ಟಿನ ಸಾರು. 1 ಕಪ್ ಕಡಲೆ ಹಿಟ್ಟು ತಗೊಂಡು ನೀರು ಸೇರಿಸಿ ಲಮ್ಸ್ ಇಲ್ಲದೆ ಇರೋ ಥರ ನೀಟಾಗಿ ಕಲಿಸ್ಕೊ. ಒಂದು ಕಡೆ ಹುಣಸೆ ಹಣ್ಣನ್ನು ನೀರಲ್ಲಾಗಿ ನೆನೆಸಿಟ್ಬಿಟ್ಟು ಗಾರ್ಲಿಕ್ಕು ಮತ್ತು ಚಿಲ್ಲಿ ಮತ್ತು ಜೀರಿಗೆನ ಕುಟ್ಬಿಟ್ಟು ಅದಾದಮೇಲೆ ಬಾಣಲೆ ಇಟ್ಬಿಟ್ಟು ಒಗ್ಗರಣೆ ಹಾಕಬೇಕು. ಜೀರಿಗೆ ಸಾಸಿವೆ ಹಾಕಿ ಮೆಂತೆ ಹಾಕಿ ಕಡಲೆ ಬೀಜ ಕಡಲೆಬೇಳೆ ಹಾಕಿಬಿಟ್ಟು ಮತ್ತು ನಾವು ಚಿಲ್ಲಿನ ಕುಟ್ಟಿಟ್ಟಿದ್ವಲ್ಲ ಆ ಪೇಸ್ಟ್ನ ಹಾಕಿಬಿಟ್ಟು ಚೆನ್ನಾಗಿ ಹುರಿದಾದ್ಮೇಲೆ ಅದಕ್ಕೆ ಮೆಣಸಿನ ಪುಡಿ ಅರಿಶಿನ ಮತ್ತು ಉಪ್ಪು ಸೇರಿಸಿ ಹುರಿಬೇಕು. ಹುರಿದಾದ್ಮೇಲೆ ಅದಕ್ಕೆ ಹುಣಸಿನ ಹಣ್ಣಿನ ರಸ ಸೇರಿಸ್ಬಿಟ್ಟು ಕುದಿ ಬರೋ ಗಂಟ ಮುಚ್ಚಿಡಬೇಕು. ಅದಾದಮೇಲೆ ಕುದಿ ಬಂದಾದಮೇಲೆ ನಾವು ಕಡಲೆ ಹಿಟ್ಟನ್ನು ಕಲಸಿಟ್ಟಿದ್ವಲ್ಲ ನೀರಲ್ಲಿ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಕೈ ಬಿಡ್ದೇನೆ ಒಂದು 2ರಿಂದ 3 ನಿಮಿಷವರೆಗೂ ಕಲಿಸ್ಬೇಕು. ಕಲಿಸಿದಾದ ನಂತರ ಅದು ಫುಲ್ ಗಟ್ಟಿ ಬರುತ್ತೆ. ಗಟ್ಟಿ ಆದರೆ ಊಟ ಮಾಡೋದಕ್ಕೆ ರೆಡಿಯಾಗಿರುತ್ತೆ. ಇದನ್ನು ಅನ್ನ ಮತ್ತು ಚಪಾತಿ, ರೊಟ್ಟಿ ಏನರಿಂದ ಜೊತೆನೂ ತಿನ್ಬೋದು. ಸೊ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.